ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನೇ ಬೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕನ್ಯಾ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 24/6/2026 ಬುಧವಾರ, ದಶಮಿ ತಿಥಿ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಪರಿಘಯೋಗ, ಶಿವಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ದಶಮಿ ತಿಥಿಯ ಕಾರ್ಯಸಿದ್ಧಿ, ಚಿತ್ತಾ ನಕ್ಷತ್ರದ ಸೃಜನಾತ್ಮಕತೆ, ಸ್ವಾತಿ ನಕ್ಷತ್ರದ ಸ್ವತಂತ್ರ ಚಿಂತನೆ, ಪರಿಘಯೋಗದ ಸವಾಲುಗಳು ಮತ್ತು ಶಿವಯೋಗದ ಶುಭಾನುಗ್ರಹ ನಿಮ್ಮ ದಿನವನ್ನು ಪ್ರಭಾವಿಸುತ್ತದೆ. ಈ ದಿನ ಬುದ್ಧಿವಂತಿಕೆ, ಯೋಜನಾ ಸಾಮರ್ಥ್ಯ ಮತ್ತು ಸಮಯ ಪ್ರಜ್ಞೆಯಿಂದ ಕಾರ್ಯನಿರ್ವಹಿಸಿದರೆ ಗಮನಾರ್ಹ ಯಶಸ್ಸು ನಿಮ್ಮದಾಗಲಿದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಕನ್ಯಾ ರಾಶಿಯ ಅಧಿಪತಿಯಾದಂಥ ಬುಧಗ್ರಹನ ಅನುಗ್ರಹದಿಂದ ಇಂದು ಜ್ಞಾನ, ವಿಶ್ಲೇಷಣಾ ಶಕ್ತಿ, ಸಂವಹನ ಕೌಶಲ್ಯ ಮತ್ತು ವ್ಯಾವಹಾರಿಕ ಚಿಂತನೆ ಹೆಚ್ಚಾಗುತ್ತದೆ. ಈ ದಿನ ಅಧ್ಯಯನ ಮತ್ತು ಸಂಶೋಧನೆಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಬರವಣಿಗೆ, ಬೋಧನೆ ಮತ್ತು ಜ್ಯೋತಿಷ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹೊಸ ಮಾಹಿತಿಯಿಂದ ಲಾಭ ಉಂಟಾಗ್ತದೆ. ಮುಖ್ಯವಾದಂಥ ಸೂಚನೆ ಅಂದರೆ, ಸಣ್ಣ ವಿಷಯಗಳನ್ನು ಗಮನದಿಂದ ಪರಿಶೀಲಿಸುವುದು ಇಂದು ನಿಮ್ಮ ಗೆಲುವಿನ ರಹಸ್ಯ ಆಗಿರುತ್ತದೆ. ದಶಮಿ ತಿಥಿಯ ಪ್ರಭಾವ ಇರೋದರಿಂದ ಕಾರ್ಯಸಿದ್ಧಿ ಮತ್ತು ವಿಜಯ ಪ್ರಾಪ್ತಿಯಾಗ್ತದೆ. ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತದೆ. ಇಂದು ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳಬಹುದು. ಪ್ರಮುಖ ವ್ಯಕ್ತಿಗಳ ಸಹಕಾರ ಲಭ್ಯವಾಗ್ತದೆ. ಚಿತ್ತಾ ನಕ್ಷತ್ರದ ಪ್ರಭಾವ ಇರೋದರಿಂದ ಹೊಸ ಆಲೋಚನೆಗಳು, ಸೃಜನಶೀಲತೆ ಮತ್ತು ಕಲಾತ್ಮಕತೆ ಕಂಡುಬರುತ್ತದೆ. ಜನರ ಗಮನ ಸೆಳೆಯುವ ಅವಕಾಶ ಲಭ್ಯವಾಗ್ತದೆ. ಈ ದಿನ ನಿಮ್ಮ ಕಾರ್ಯಗಳಿಗೆ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ನಿಮ್ಮ ಪ್ರತಿಭೆ ಮೆಚ್ಚುಗೆಯನ್ನು ಪಡ್ಕೊಳ್ತದೆ. ಸ್ವಾತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಸ್ವತಂತ್ರ ನಿರ್ಧಾರಗಳು, ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗುವಂಥದ್ದು, ವ್ಯಾಪಾರ ಮತ್ತು ಆನ್ಲೈನ್ ಚಟುವಟಿಕೆಗಳಲ್ಲಿ ಬೆಳವಣಿಗೆ ಉಂಟಾಗ್ತದೆ. ಹೊಸ ವಿದ್ಯಾರ್ಥಿಗಳು, ಗ್ರಾಹಕರು ಅಥವಾ ಅನುಯಾಯಿಗಳು ಹೆಚ್ಚಾಗಬಹುದು. ಸಾಮಾಜಿಕ ಮಾಧ್ಯಮ ಚಟುವಟಿಕೆಯಿಂದ ಅನುಕೂಲ ದೊರೆಯಬಹುದು. ಪರಿಘಯೋಗದ ಪ್ರಭಾವ ಇರೋದರಿಂದ ಕೆಲವೊಮ್ಮೆ ವಿಳಂಬ ಅಥವಾ ಅಡೆತಡೆಗಳು ಉಂಟಾಗಬಹುದು. ದಾಖಲೆಗಳನ್ನು ಓದದೆ ಸಹಿಯನ್ನು ಮಾಡಬೇಡಿ. ಹಣಕಾಸಿನ ವ್ಯವಹಾರಗಳಲ್ಲಿ ಆತುರದ ನಿರ್ಧಾರ ಬೇಡ. ಇತರರ ಮಾತುಗಳನ್ನು ತಕ್ಷಣ ನಂಬಬೇಡಿ. ತಾಳ್ಮೆಯಿಂದ ನಡೆದುಕೊಂಡರೆ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗ್ತವೆ. ಸವಾಲುಗಳು ನಿಮ್ಮ ಅನುಭವವನ್ನು ಹೆಚ್ಚಿಸುತ್ತವೆ. ಶಿವಯೋಗದ ಪ್ರಭಾವ ಇರೋದರಿಂದ ದೇವರ ಅನುಗ್ರಹ, ಮಾನಸಿಕ ಶಾಂತಿ, ಆಧ್ಯಾತ್ಮಿಕ ಚಿಂತನೆ ಮತ್ತು ಧ್ಯಾನಕ್ಕೆ ಅನುಕೂಲ ಉಂಟಾಗ್ತದೆ. ಈ ದಿನ ಶಿವನ ಆರಾಧನೆ ವಿಶೇಷ ಫಲವನ್ನು ನೀಡಬಹುದು. ಪೂಜೆ, ಜಪ ಮತ್ತು ಧ್ಯಾನದಿಂದ ಮನೋಬಲ ಹೆಚ್ಚಾಗ್ತದೆ. ಉದ್ಯೋಗದಲ್ಲಿರುವಂಥವ್ರಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ದೊರೆಯುತ್ತದೆ. ಹೊಸ ಅವಕಾಶಗಳು ದೊರೆಯುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಈ ದಿನ ಶಿಕ್ಷಕರು, ಲೇಖಕರು, ಸಂಶೋಧಕರು, ಲೆಕ್ಕ ಪರಿಶೋಧಕರು, ಯೂಟ್ಯೂಬರ್ಗಳು, ಸಲಹೆಗಾರರು ಮತ್ತು ಜ್ಯೋತಿಷಿಗಳಿಗೆ ಅತ್ಯುತ್ತಮ ದಿನ ಆಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಉಂಟಾಗ್ತದೆ. ಹೊಸ ಗ್ರಾಹಕರ ಸಂಪರ್ಕ ಅನ್ನುವಂಥದ್ದು ಉಂಟಾಗ್ತದೆ. ಪಾಲುಗಾರಿಕೆ ವ್ಯವಹಾರದಲ್ಲಿ ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಿ. ಹಣಕಾಸಿನ ವಿಚಾರ ನೋಡೋದಾದರೆ ಧನಲಾಭದ ಸೂಚನೆ ಕಂಡುಬರ್ತದೆ. ಬರಬೇಕಾಗಿರೋ ಹಣಕ್ಕೆ ಅಡೆತಡೆಗಳು ನಿವಾರಣೆಯಾಗ್ತದೆ. ಅನಗತ್ಯ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮದೇ ಜವಾಬ್ದಾರಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಮತ್ತು ಸಹಕಾರ ಲಭ್ಯವಾಗ್ತದೆ. ಹಿರಿಯರ ಆಶೀರ್ವಾದ ಪಡ್ಕೊಳ್ತೀರಿ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆಯನ್ನು ಕಾಣ್ತೀರಿ. ಆರೋಗ್ಯವನ್ನು ಗಮನಿಸೋದಾದರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಣ್ಣ ತೊಂದರೆಗಳುಂಟಾಗಬಹುದು. ನರಗಳಲ್ಲಿ ಒತ್ತಡ ಉಂಟಾಗಬಹುದು. ಹೆಚ್ಚು ಯೋಚನೆಗಳಿಂದ ಆಯಾಸ ಉಂಟಾಗ್ತದೆ. ಈ ದಿನ ಯಾರು ಪ್ರಾಣಾಯಾಮ, ವಜ್ರಾಸನ ಮತ್ತು ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಉತ್ತಮ ಫಲ ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕಾಗಿ ಈ ದಿನ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ದಶಮಿ ತಿಥಿಯ ಕಾರ್ಯಸಿದ್ಧಿ, ಬುಧನ ಬುದ್ಧಿಶಕ್ತಿ, ಸ್ವಾತಿ ನಕ್ಷತ್ರದ ಬೆಳವಣಿಗೆ ಮತ್ತು ಶಿವಯೋಗದ ಅನುಗ್ರಹದಿಂದ ಇಂದು ಕನ್ಯಾ ರಾಶಿಯವರಿಗೆ ಪ್ರಗತಿ, ಗೌರವ ಮತ್ತು ಜ್ಞಾನವರ್ಧನೆಯ ದಿನ ಇದಾಗಿರುತ್ತೆ. ಆದರೆ ಪರಿಘಯೋಗದ ಸಣ್ಣ ಅಡೆತಡೆಗಳನ್ನು ವಿವೇಕ ಮತ್ತು ತಾಳ್ಮೆಯಿಂದ ಎದುರಿಸಿದರೆ ಉತ್ತಮ ಯಶಸ್ಸು ಹಾಗೂ ಆರ್ಥಿಕ ಲಾಭ ಲಭ್ಯವಾಗಲಿದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.